ಇವತ್ತಿನ ಈ 66ನೇ ಮನೆಯನ್ನು ವಿದ್ಯುತ್ವಾಗಿ ಸ್ವಾಮೀಜಿಯವರು ತುಳಸಿಯ ಮನೆಯನ್ನು ಮೂಡಿಸರ್ ಹೇಳಿದ್ದು, ತುಳಸಿ ಕಟ್ಟೆಯಲ್ಲಿ ತುಳಸಿಯನ್ನು ಪ್ರತಿಷ್ಠಾಪಿಸಿ ಒಳಗೆ ಹೋಗಿ ದೀಪ ಪ್ರಜ್ವಲನ ಮಾಡುವ ಮುಖಾಂತರ ಉದ್ಘಾಟಿಸಿದ್ದಾರೆ. ಗುರುಗಳು ಬಂದರೆ ಶ್ರೀಕೃಷ್ಣ ಬಂದಂತೆ ನಮಗೆ. ನನ್ನ ಹೆಸರು ತುಳಸಿ. ನಾನು ಮೂಲತಃ ಗದಗದವಳು. ನಾನು ಹುಟ್ಟಿ 11 ದಿನಕ್ಕೆ ನನ್ನ ಅಮ್ಮ ತೀರಿ ಹೋಗ್ತಾರೆ. ನಾನು ಅಪ್ಪನ ಜೊತೆ ಅಕ್ಕನ ಜೊತೆ ಗದಗಲ್ಲಿ ಇರ್ತಿದ್ದೆ. ನನಗೆ ಒಂದು ಆಸೆ ಇತ್ತು, ನನ್ನ ಸ್ಕಾಲರ್ಶಿಪ್ಪಿಂದ ಮನೆ ಕಟ್ಟಬೇಕಂತ. ಇಲ್ಲಿ ಚೀಪನ್ ಮನೆ, ಜಯಶ್ರೀ ಚೀಪನ್ ಮನೆ ಅಂತ ಒಬ್ಬಳು ಅಕ್ಕಂಗೆ ಮನೆ ಕಟ್ಸಿ ಕೊಟ್ಟಿದ್ರು. ನಂಗೆ ಆವಾಗಿಂದ ಆಸೆ ನನ್ನ ಸ್ಕಾಲರ್ಶಿಪ್ಪಿಂದ ಕಟ್ಟಬೇಕಂತ. ಮೋಸ್ಟ್ಲಿ ನನ್ನ ಆಸೆ ಬಲವಾಗಿತ್ತು ಅನ್ಸುತ್ತೆ. 8ನೇ ಕ್ಲಾಸಲ್ಲಿ ನನ್ನ ಅಪ್ಪನೂ ತೀರಿ ಹೋಗಿ ನಾನು ಈ ಊರಿಗೆ ಬರ್ತೇನೆ. ತೊಗೊಂಡು ಬರುವಾಗ ನಮಗೆ ವಿದ್ಯಾಪೋಷಕದ ಅರ್ಜಿ ಸಿಕ್ಕಿತ್ತು. ನಾವು ನಮ್ಮ ಶಾಲೆಯಲ್ಲಿ 8 ಜನ ವಿದ್ಯಾಪೋಷಕದ ಅರ್ಜಿ ಹಾಕಿದ್ದೇವೆ. ಅದರಲ್ಲಿ 4 ಜನ ಸೆಲೆಕ್ಟ್ ಆಗಿದ್ದೇವೆ ಮತ್ತು ಇವತ್ತು 4 ಜನ ಕೂಡ ಶಿಬಿರದಲ್ಲಿ ಭಾಗವಹಿಸಿದ್ದೇವೆ. ಶಿಬಿರಕ್ಕೆ ಹೋಗಲು ನಂಗೆ ಇಷ್ಟನೇ ಇರಲಿಲ್ಲ. ನನ್ನ ಅಕ್ಕನ ಹತ್ರ ಮೊದಲನೇ ದಿನ ಹೋಗಿ ನಾನು ಹತ್ತಿದ್ದೇನೆ. 2ನೇ ದಿನನೂ ನನಗೆ ಇಷ್ಟನೇ ಇರಲಿಲ್ಲ, ಯಾಕಂದರೆ ಅಲ್ಲಿ ಮಾತಾಡಲು ಕರಿತಿದ್ರು. ನಂಗೆ ಮಾತಾಡೋಕ್ಕೆ ಹೆದರಿಕೆ ಆಗ್ತಾ ಉಂಟು. ಈಗ ಇಲ್ಲಿ ಮಾತಾಡ್ಬೇಕಂದ್ರೆ ನಂಗೆ ಆ ಶಿಬಿರನೇ ಕಾರಣ, ಸ್ವಲ್ಪ ಧೈರ್ಯ ಆದರೂ ಬಂದಿದೆ. ಅಲ್ಲಿ ಒಂದು ಇಷ್ಟ ಆಯ್ತಂದರೆ, ಯಾರು ಇವರು ವಿದ್ಯಾಪೋಷಕ ಸಂಸ್ಥೆಯವರು ದುಡ್ಡು ಕೇಳೋದಿಲ್ಲ ಯಾರಿಗೂ. ಇಂಥ ವಿದ್ಯಾರ್ಥಿಗೆ ಮನೆ ಕಟ್ಸ್ಕೊಡ್ಬೇಕು, ಸ್ಕಾಲರ್ಶಿಪ್ ಕೊಡಬೇಕು, ದುಡ್ಡು ಕೊಡಿ ಅಂತ. ಆ ದಾನಿಗಳೇ ಇವರ ಕಾರ್ಯಗಳನ್ನು ನೋಡಿ ಅವರೇ ಸ್ಪಾನ್ಸರ್ ಮಾಡ್ತಾರೆ. ನನಗೀಗ ಇಂಜಿನಿಯರ್ ಆಗ್ಬೇಕಂತ ಆಸೆ ಇದೆ, ಆಗ್ತೇನೆ ಕೂಡ. ಒಂದು ನಮಗೆ ಕೊಡುವ ಮನಸ್ಸಿದ್ರು ಸಮೇತ ಒಂದು ವ್ಯವಸ್ಥೆ ಮಾಡಿ ಕೊಡೋರು ಇದ್ದಾರಂತಾದ್ರೆ ನಮಗೊಂದು ಧೈರ್ಯ ಆಗ್ತದೆ. ಹಾಗಾಗಿ ನಾನು ಯಾವಾಗಲೂ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಹೇಳೋದುಂಟು, ಯಾಕಂತ ಹೇಳಿದ್ರೆ ಯಕ್ಷಗಾನ ಕಲಾರಂಗ ಅನ್ನುವಂಥದ್ದು ಒಂದು ದೊಡ್ಡ, ಒಂದು ತುಂಬ ಶಕ್ತಿಯುತವಾದ ಒಂದು ಟೀಮು. ಯಕ್ಷಗಾನ ಕಲಾರಂಗ ಅಲ್ಲಿಯ ಪದಾಧಿಕಾರಿಗಳು, ಅವರು ಅಲ್ಲಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ನನಗೆ ಈ ಶತಮಾನದವರ ಹಿಂದಿನ ಶತಮಾನದವರ ಅಂತ ಇನ್ನೂ ಜಿಜ್ಞಾಸೆಯಲ್ಲಿದ್ದೇನೆ ನಾನು. ಯಾಕೆ ಅಂತ ಹೇಳಿದರೆ ಅವರಿಗೊಂದು ಗುಂಪು ಕಾರ್ಯಕ್ರಮ ಮಾಡಲಿಕ್ಕೆ ಬರುವುದಿಲ್ಲ, ಅಥವಾ ಯಾವುದಾದ್ರು ರಾಜಕೀಯ ಪಕ್ಷದ ಒಟ್ಟಿಗೆ ಸೇರಿಕೊಂಡು ಪಿಕ್ಲಾಟ ಮಾಡಲಿಕ್ಕೆ ಬರುವುದಿಲ್ಲ, ಅಥವಾ 30 ರೂಪಾಯಿ ಖರ್ಚಿಗೆ 300 ರೂಪಾಯಿ ಗೋಚರ ಹಾಕಲಿಕ್ಕೂ ಬರುವುದಿಲ್ಲ. ಅಧಿಕಾರ ಆಸೆ ಅಂತ ಖಂಡಿತ ಇಲ್ಲ. ಇದು ಯಾವ ರೀತಿಯ ಸಂಘ ಅಂತಲೇ ನಂಗೆ ಆಶ್ಚರ್ಯ ಆಗ್ತಾ ಉಂಟು. ನಮ್ಮ ಟಿ ವಿನಲ್ಲಿರ್ಬೋದು, ನ್ಯೂಸ್ ಪೇಪರ್ಲಿರ್ಬೋದು, ನಾವು ನೋಡಿದಾಗ ಒಂದು ರಾಜಕೀಯದ ಪ್ರಸ್ತುತಿಯಲ್ಲಿ ನೀವು ನೋಡಿದ್ರೆ ಜಾತಿ, ಧರ್ಮ, ಏನೇನೋ ವಿಷಯಗಳ ಬಗ್ಗೆ ಸುಮ್ಮನೆ ಕಿತ್ತಾಡ್ತಾರೆ, ತೋರಿಸ್ತಾರೆ. ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಯಾವ ಜಾತಿ, ಯಾವ ಧರ್ಮ, ಯಾರು ಏನು ಅಂತ ಏನೂ ನೋಡಿದೆ. ಮಾನವೀಯತೆ ಒಂದು ಮೆರಿತಾ ಇದೆ ಇಲ್ಲಿ. ತುಂಬ ಖುಷಿ ಆಯ್ತು ನನಗೆ. ಇದು ಇವಳೊಬ್ಬಳು ಹೆಣ್ಣು, ಅವಳಿಗೊಂದು ಅವಶ್ಯಕತೆ ಇದೆ. ಒಂದು ನೋಡಿದ್ರು ವಿದ್ಯಾಪೋಷಕದವರು ಅವಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅವಳ ಮನೆ ಚೆನ್ನಾಗಿಲ್ಲ ಪರಿಸ್ಥಿತಿ, ಇದೊಂದು ಮನೆ ಕಟ್ಟಬೇಕು ಅಂತ ಕಟ್ಟಿದ್ರು. ಕಟ್ಟಲಿಕ್ಕೆ ಯಾರೋ ದಾನಿಗಳು ಬಂದರು, ಕಟ್ಟಕ್ಕೆ ಇವರೆಲ್ಲ ಸೇರಿದ್ರು. ಆಶೀರ್ವಚನ ಮಾಡ್ಲಿಕ್ಕೆ ಸ್ವಾಮಿಗಳು ಬಂದರು. ಇದಕ್ಕಿಂತ ಇನ್ನೇನು ತೋರಿಸ್ಬೇಕು ನೀವು ಮಾನವೀಯತೆ ಅಂತ ನನಗೆ ಆ್ಯಕ್ಚುಲಿ ಅನ್ನಿಸ್ತು. ಒಂಥರ ಭಾರಿ ಭಾವೋದ್ವೇಗ ಆಯ್ತು ನನಗೆ. ಹಾಗಾದರೆ ಪ್ರಪಂಚದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದೆಲ್ಲ ಸುಳ್ಳಲ್ವಾ? ಇಲ್ಲಿ ಈಗ ಇಷ್ಟು ಜನ ಇಲ್ಲಿ ಎಲ್ಲ ಕೂತಿದ್ದೀರಿ ನೀವು. ಇಲ್ಲಿ ಎಂಥ ಜಾತಿ ಏನು, ಧರ್ಮ ಏನು, ಕುಲ ಏನು, ಎಂಥದ್ದು ಇಲ್ಲ ಇಲ್ಲಿ. ಮಾನವೀಯತೆ ಒಂದೇ ಮರಿತಾ ಇರೋದು ಇಲ್ಲಿ, ಹೌದಲ್ಲ? ಹಾಗೆ ಆಮೇಲೆ ಈ ಹೆಸರು ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವಳು ಇಂಜಿನಿಯರ್ ಆಗ್ಬೇಕಂತಿದ್ದಾಳೆ. ಇನ್ನೆಂಥ ಇದಕ್ಕಿಂತ ಅಪ್ರಾಪ್ರಿಯೇಟ್ ನೇಮ್ ಏನಿದೆ ಇದರಲ್ಲಿ? ಸರಸ್ವತಿ ಸದನ. ಎಲ್ಲವನ್ನು ಪಡೆಯಬೇಕು ಹೇಳುವುದು ಮನುಷ್ಯನ ಸಹಜ ಸ್ವಭಾವ. ಆದರೆ ಇದನ್ನು ಮೀರಿ ಇನ್ನೊಬ್ಬರಿಗೆ ಕೊಡಬೇಕು ಹೇಳುವ ಮನಸ್ಸುಂಟು ನೋಡಿ, ಇದು ಮನುಷ್ಯನ ಅತ್ಯಂತ ದೊಡ್ಡ ಸ್ವಭಾವ, ಅತ್ಯಂತ ಉತ್ತಮವಾದ ಲಕ್ಷಣ. ಈ ಸ್ವಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಮಧುಸೂದನ ಪುತ್ರಾಯರು ಒಂದರ್ಥದಲ್ಲಿ ಹಾಗೆ ಅವರಿಗೆ ಕೊಡುವ ಮನಸ್ಸು ಬಹಳ ದೊಡ್ಡದು. ನನಗೆ ಅನಿಸಿದ ಮಟ್ಟಿಗೆ ಅವರ ಇಷ್ಟು ವರ್ಷದ ಜೀವನದಲ್ಲಿ ಅವರು ಕೊಟ್ಟದ್ದು ಗೊತ್ತಾಗಿದ್ದಂದ್ರೆ ಇದೊಂದು ಮಾತ್ರ ಅಂತ ಅನಿಸಿದೆ. ಅವರು ಗುಟ್ಟಲ್ಲಿ ಕೊಟ್ಟದ್ದು ಬಹಳ ಉಂಟು. ಪ್ರತಿ ಬಾರಿ ಕೊಡಬೇಕಾದ್ರೂ ಕೂಡ ಯಾರಿಗೂ ಹೇಳುವುದು ಬೇಡ, ಗೊತ್ತಾಗೋದು ಬೇಡ ಅಂತ ರಹಸ್ಯವಾಗಿ ಎಷ್ಟೋ ಮಂದಿ ಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ಹೇಳಿದರೆ ತಗೊಂಡವನಿಗೂ ಇದು ಯಾರಿಂದ ಬಂತು ಅನ್ನೋದು ಗೊತ್ತಿಲ್ಲ ಅಂಥದ್ದು ಸುಮಾರು ಮಾಡಿದ್ದಾರೆ. ಈ ಹಿಂದೆ ಕೋವಿಡ್ ಸಮಯದಲ್ಲಿ ಯಾರು ಅಶಕ್ತರಿದ್ದಾರೆ ಹೇಳಿ ಸ್ವಾಮಿ ಅಂತ ನನ್ನ ಹತ್ರ ಬಂದು ಇಬ್ಬರ ಅಕೌಂಟ್ ನಂಬರ್ ತಗೊಂಡು ತಿಂಗಳು ಅವರಿಗೆ ಕಷ್ಟ ಇದೆ ಅಂತೇಳಿ ಹಾಕಿದ್ದು ಉಂಟವರು.
ತಗೊಂಡ ವ್ಯಕ್ತಿಗೂ ಇದು ಯಾರು ಕೊಟ್ಟದಂತ ಗೊತ್ತಾಗಬಾರದು ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಅಂತಹ ಮನಸ್ಸವರು ಅಂದ್ರೆ ಇನ್ನೊಬ್ಬರಿಗೆ ಕೊಡಬೇಕು ಹೇಳುವಂತಹ ಆ ಸ್ವಭಾವ ಬಹಳ, ಅದು ಅವರ ಮನೆಯಲ್ಲಿ ಸಹಜವಾಗಿ ಎಲ್ರಿಗೂ ಬಂದಿದೆ. ಒಂದು ಯಕ್ಷಗಾನ ಕಲಾರಂಗದವ್ರದ್ದು ಹಾಗೆ, ಒಬ್ಬರಿಗೆ ಕೊಡುವ ಮನಸ್ಸು, ಇನ್ನೊಬ್ರಿಗೆ ಕೊಡಿಸುವ ಮನಸ್ಸು. ನೋಡಿ, ಇದು ಬಹಳ ಮುಖ್ಯ. ಕೊಡಿಸುವ ಮನಸ್ಸು ಬಹಳ ಮುಖ್ಯ. ಸಿಕ್ಕರೆ ನಮಗೇ ಸಿರ್ಲಿ, ನಮ್ಮ ಕಲಾರಂಗಕ್ಕೆ ಸಿಗಲಿ, ಇನ್ನೊಂದಷ್ಟು FD ಮಾಡಿಟ್ಟು ನಾವು ಬಡ್ಡಿ ಬರುವಾಗ ಮಾಡ್ಕೊಳ್ವಾ ಅಂತ ಹೇಳುವ ಮನಸ್ಸಿನ ಸಂಸ್ಥೆಗಳು ಇವತ್ತು ಬಹಳಷ್ಟು ಉಂಟು. ಇದನ್ನೆಲ್ಲವನ್ನು ಮೀರಿ ಯಕ್ಷಗಾನ ಕಲಾರಂಗದವರು ತಮ್ಮ ವ್ಯಾಪ್ತಿಯನ್ನು ಮೀರಿ, ಈ ಯಕ್ಷಗಾನದ ವ್ಯಾಪ್ತಿಯನ್ನು ಮೀರಿ, ಅವರ ರಂಗಸ್ಥಳ ಬಹಳ ದೊಡ್ಡದು. ಯಕ್ಷಗಾನದ ರಂಗಸ್ಥಳ ಅವರಿಗೆ ಸಾಕಾಗುವುದಿಲ್ಲ. ಯಕ್ಷಗಾನದ ರಂಗಸ್ಥಳ ನಿಮಗೆ 10x10, ಇವರಿಗೆ ಎಷ್ಟಿದ್ರೂ ಸಾಲುವುದಿಲ್ಲ. ಅವರು ವಿದ್ಯಾಪೋಷಕ ಉಂಟು, ಇಂಥ ಗೃಹ ನಿರ್ಮಾಣ ಉಂಟು, ಹೀಗೆ 10 ಹಲವು ಸಮಾಜಕ್ಕೆ ಯಾವುದು ಬೇಕು ಅಂತ ನೋಡಿ ಗಮನಿಸಿ ಅಲ್ಲಿ ಯಕ್ಷಗಾನ ಕಲಾರಂಗ ಸದಸ್ಯರು ಸಿದ್ಧರಿರ್ತಾರೆ. ನಾವು ಇದ್ದೇವೆ ಇಲ್ಲಿ ಅಂತ. ಅವರು ಅಂದ್ರೆ ಯಾವುದೇ ರಾಜಕೀಯಕ್ಕೆ, ಪುತ್ರರು ಹೇಳಿದ್ರು, ಅವರು ಯಾವುದೇ ರಾಜಕೀಯಕ್ಕೆ ಹೋಗುವುದಿಲ್ಲ, ಮತ್ತೆ ಇನ್ಯಾವುದೋ ರೀತಿಯ ಈ ಲೂಸ್ ಟಾಕ್ ಮಾಡುವುದಿಲ್ಲ. ಸಭ್ಯವಾದ ಸಂಸ್ಥೆ ಅಂತ ಅನಿಸಿಕೊಳ್ಳಿ. ಕಾರಣ ಏನು ಹೇಳಿದ್ರೆ, ಈ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಬಹಳ ಸಭ್ಯರು, ಸಭ್ಯಸ್ಥರಿರುವಂತಹ ಏಕೈಕ ಉಡುಪಿಯ ಸಂಸ್ಥೆ ಅಂತಂದ್ರೆ ಅದು ಯಕ್ಷಗಾನ ಕಲಾರಂಗ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು.